Hello everyone, my name is Aftab and we have brought something very special news for all the graduate students. Let's fly. Master the skill that matters the most. ಎಲ್ಲರೂ ಯಾವ ಸ್ಕಿಲ್ ಮ್ಯಾಟ್ರ್ ಆಗ್ತದೆ ಆ ಸ್ಕಿಲ್ಲನ್ನು ಮಾತ್ರ ನಾವು ಇಲ್ಲಿ ಕಲಿಯೋಣ. ಟೀಕೆ, ನನ್ನ ಸ್ಟೋರಿ ಹೇಳ್ತೀನಿ. ಐ ಆಮ್ ಅ ಮೆಕ್ಯಾನಿಕಲ್ ಇಂಜಿನಿಯರ್. ಐ ಥಾಟ್ ಆಫ್ಟರ್ ಮೈ ಗ್ರ್ಯಾಜುಯೇಷನ್ ನನಗೆ ರೆಡ್ ಕಾರ್ಪೆಟ್ ಹಾಕ್ತಾರೆ, ಒಂದು ದೊಡ್ಡ ಕಾರ್ಪೊರೇಟಲ್ಲಿ ಜಾಬ್ ಸಿಗುತ್ತೆ. ದಟ್ ವಾಸ್ ದ my assumption. When I came out of the college, I struggled a lot to get a job. That day I decided somebody need to solve this problem. Okay? And luckily I got that opportunity to solve that problem. Already we have trained and placed thousands of students. So here next is your turn. Okay? Be there till the last second of the video. Okay? You are going to get lots of value, and the student who will be there till the last second, one gift will be there. I'll be giving that link in the description box. Please take it. Okay? This is what my story. And every student, ಯಾರು ಗ್ರಾಜುಯೇಟ್ ಕಲಿತಾ ಇದ್ದೀರಾ, ನೀವು ಇಮಿಡಿಯೇಟ್ ನಿಮ್ಮ ತಲೆಯಲ್ಲಿ ಇರುತ್ತೆ, ಆಫ್ಟರ್ ಗ್ರಾಜುಯೇಷನ್ ಐ ನೀಡ್ ಟು ಗೆಟ್ ಅ ಜಾಬ್ ಇನ್ ಕಾರ್ಪೊರೇಟ್ ವಿತ್ ಅ ವೆರಿ ಹೈ ಪೇಯಿಂಗ್ ಜಾಬ್. ನನಗೆ ಇಮಿಡಿಯೇಟ್ ಜಾಬ್ ತಗೋಬೇಕು. ಐ ನೀಡ್ ಟು ಹೆಲ್ಪ್ ಮೈ ಫ್ಯಾಮಿಲಿ ಆ್ಯಂಡ್ ಐ ನೀಡ್ ಟು ಹೆಲ್ಪ್ ಮೈ ಸೆಲ್ಫ್. ದಿಸ್ ಇಸ್ ಒನ್ ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್. ಆ್ಯಂಡ್ ಸೆಕೆಂಡ್ ಕ್ಯಾಟಗರಿ ಆಫ್ ದ ಸ್ಟೂಡೆಂಟ್ಸ್, ಸರ್ ಐ ಡೋಂಟ್ ವಾಂಟ್ ಇಮಿಡಿಯೇಟ್ ಜಾಬ್, ಐ ವಾಂಟ್ ಟು ಗೋ ಫಾರ್ masters. I want to go for MSc, I want to go for MBA, I want to go for MCA, MTech, all this category of students, masters. ಇನ್ನೊಂದು ಕ್ಯಾಟಗರಿ ಇರ್ತದೆ, ಸರ್ ಐ ವಾಂಟ್ ಟು ಸರ್ವ್ ಮೈ ನೇಷನ್, ಐ ವಾಂಟ್ ಟು ಸರ್ವ್ ಇಂಡಿಯಾ, ಐ ವಾಂಟ್ ಟು ಬಿಕಮ್ ಅ ಆಫೀಸರ್, ಗೌರ್ಮೆಂಟ್ ಆಫೀಸರ್ ಆಗಬೇಕು ಅಂತ ಇರ್ತದೆ. ಸೊ ದೇರ್ ಆರ್ 3 category of students. All 3 category of students are going to get a solution here. This is one stop solution for all 3 category of students. So what are you going to get? One is you are going to get skill upgradation. ನೀವು ಕಾಲೇಜಲ್ಲಿ ಇದ್ದಾಗನೇ ನಿಮ್ಮ ಸ್ಕಿಲ್ಲನ್ನು ಅಪ್ಗ್ರೇಡ್ ಆಗುವಂಥ ಒಂದು ಅವಕಾಶ ನಿಮ್ಮಲ್ಲಿದೆ. ಸೆಕೆಂಡ್ ಒನ್, ಯು ವಿಲ್ ಗೆಟ್ ಮೆನಿ ಜಾಬ್ಸ್, ಬಟ್ ಯುವರ್ ಫಸ್ಟ್ ಜಾಬ್ ತಗೋಲಿಕ್ಕೆ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ನಿಮ್ಮದು ಫಸ್ಟ್ ಜಾಬ್ ತಗೋಲಿಕ್ಕೆ ಏನೇನು ಬೇಕಲ್ಲ ಅದನ್ನೆಲ್ಲ ಹೆಲ್ಪ್ ನಾವು ಮಾಡ್ತೀವಿ. ಸೆಕೆಂಡ್ ಒನ್, ಯು ವಿಲ್ ಆಲ್ಸೋ ಗೆಟ್ ಅ ಸರ್ಟಿಫಿಕೇಶನ್. ಈಗ ಎ ಐದು ಟ್ರೆಂಡ್ ನಡೀತಾ ಇದೆ. ಸೊ ವಿಲ್ ಗೆಟ್ ಅ ಎ ಐ ಸರ್ಟಿಫಿಕೇಶನ್. ಐ ಆಮ್ ಎ ಐ ಸರ್ಟಿಫೈಡ್ ಕೋಚ್. ಸೊ ಐ ಆಮ್ ಗೋಯಿಂಗ್ ಟು ಟ್ರೈನ್ ಯು ಆನ್ ಎ ಐ ಸರ್ಟಿಫಿಕೇಶನ್ ಆ್ಯಂಡ್ ಆಲ್ ದಿ ಸ್ಕಿಲ್ಸ್ದು ಅದರದ್ದು ಕೂಡ ನಿಮಗೆ ಸರ್ಟಿಫಿಕೇಶನ್ ಎಕ್ಸ್ಪರ್ಟ್ ಕಡೆಯಿಂದ ಸಿಗುತ್ತೆ. ಪ್ಲಸ್ ದರ್ ಇಸ್ ಅನ್ ಅಪಾರ್ಚುನಿಟಿ ಫಾರ್ ದ ಇಂಟರ್ನ್ಶಿಪ್ ಮಾಡ್ತಾ ಅರ್ನ್ ಕೂಡ ನೀವು ಮಾಡಬಹುದು. ಟೀಕೆ, ಸೊ ಯಾರಿಗೆ ಅರ್ನ್ ಮಾಡೋದು ಅವಕಾಶ ಇಲ್ಲ, ದಟ್ಸ್ ಓಕೆ. ಬಟ್ ಇಂಟರ್ನ್ಶಿಪ್ ಅಷ್ಟೇ ಮಾಡಬೇಕು ಸರ್ ಅನ್ನೋರು ಅದು ಇದೆ. ಇಲ್ಲ ಸರ್ ನಂಗೆ ಇಂಟರ್ನ್ಶಿಪ್ ಮಾಡ್ತಾ ಅಲ್ಲಿಂದ ಸ್ವಲ್ಪ ಅಮೌಂಟು ಬರಬೇಕು, ಅಟ್ಲೀಸ್ಟ್ 3,000-5,000 rupees ಪಾಕೆಟ್ ಮನಿ ನಿಮಗೆ ಮಂತ್ಲಿ ಬಂದರೆ ಇಟ್ ವಿಲ್ ಬಿ ಗುಡ್ ಫಾರ್ ಯು, ರೈಟ್? ಸೊ ಅದು ಕೂಡ ನಿಮಗೆ ಇಲ್ಲಿ ಅವಕಾಶ ಸಿಗುತ್ತೆ. ಸೊ ಇದು ಆಲ್ರೆಡಿ ನಮ್ಮ ಸ್ಟೂಡೆಂಟ್ಸು ಬಹಳಷ್ಟು ಕಾಲೇಜಸಲ್ಲಿ ನಾವು ಈ ರೀತಿ ಪ್ರೋಗ್ರಾಮ್ಸನ್ನು ಮಾಡ್ತಾ ಇದ್ದೀವಿ. ಸೊ ಬಹಳಷ್ಟು ಫೋಟೋಸ್ ಇದ್ದಾವೆ. ಜಸ್ಟ್ ಒಂದು ಸ್ಲೈಡ್ ನಿಮಗೆ ತೊಗೊಂಬಂದಿದ್ದೀನಿ. ಇಫ್ ಯು ವಾಂಟ್ ಮೋರ್ ಡೀಟೇಲ್ಸ್, ಗೋ ಆ್ಯಂಡ್ ಚೆಕ್ ಅವರ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಅವರ್ ಯೂಟ್ಯೂಬ್ ಅಕೌಂಟ್, ವಿಲ್ ಗೆಟ್ ಆಲ್ ದ ಡೀಟೇಲ್ಸ್. ಟೀಕೆ, ಹೀ ಈಸ್ ಮೈ ಫ್ರೆಂಡ್ ಪ್ರವೀಣ್ ಕೋಟಿ ಅಂತ ಹೇಳಿ. ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್ ಹೂ ಈಸ್ ಪ್ರೆಸೆಂಟ್ಲಿ ವರ್ಕಿಂಗ್ ಆಸ್ ಅ PSI ಇನ್ ಧಾರವಾಡ. ಹಿ ಡಿಡ್ ಅ ಸ್ಮಾರ್ಟ್ ವರ್ಕ್. ಬಹಳಷ್ಟು ನಾನು ಒಂದು ಕಂಪ್ನಿಯಲ್ಲಿ ಇಂಟರ್ವ್ಯೂ ತಗೋತಾ ಇದ್ದೆ ಇನ್ ಮೈ ಪ್ರೀವಿಯಸ್ ಆರ್ಗನೈಸೇಷನ್. ಅಲ್ಲಿ ಒಂದು ಕ್ಯಾಂಡಿಡೇಟ್ ಬಂದ. his age was 33. I still remember he wanted to become KAS officer. ठीक है, ರೆಸ್ಯೂಮ್ ಅಲ್ಲಿ ಫ್ರೆಶರ್ ಅಂತ ಹಾಕಿ ನನ್ನ ಹತ್ರ ಇಂಟರ್ವ್ಯೂಗೆ ಬಂದಿದ್ದಾನೆ ಫಾರ್ ದ ರೋಲ್ ಆಫ್ ಟ್ರೈನರಿಗೆ ಬಂದಿದ್ದಾನೆ. ಐ ಆಸ್ಕ್ಡ್ ಹಿಮ್, ಬ್ರದರ್ ಯು ಹ್ಯಾವ್ ರಿಟನ್ ಫ್ರೆಶರ್ ಹಿಯರ್, ಮೇ ಬಿ ಮಿಸ್ಟೇಕ್ ಆಗಿದೆ ಕಾಣ್ತದೆ ನಿನ್ನ ಕಡೆಯಿಂದ. ಡಿಗ್ರಿ ಮುಗಿಸಿ 8 ವರ್ಷ ಆಗಿತ್ತು, ಬಟ್ ಫ್ರೆಶರ್ ಅಂತ ಹಾಕಿದ್ದಾನೆ. ಐ ಸೆಡ್ ಮೇ ಬಿ ಯು 8 ವರ್ಷ ಏನು ಮಾಡಿದ್ಯಾ ಅಂತ ಕೇಳಿದೆ. ನೋ ಸರ್, ಇದು ಕರೆಕ್ಟ್ ಇದೆ ರೆಸ್ಯೂಮೆ, ಏನು ತಪ್ಪಾಗಿಲ್ಲ, ಐ ಆಮ್ ಅ ಫ್ರೆಶರ್ ಅಂತ ಅಂದ. 8 years ಏನು ಮಾಡ್ತಾ ಇದೆಯಪ್ಪ ನೀನು? ಐ ಸೆಡ್ ಹಿಮ್, ಹಿ ಸೆಡ್ ಸರ್ ಐ ವಾಸ್ ಪ್ರಿಪೇರಿಂಗ್ ಫಾರ್ KS ಎಕ್ಸಾಮ್. ಮತ್ತು ಅಲ್ಲಿ ಹೋಗಲ್ಲ, ಇಲ್ಲೇನು ಮಾಡ್ತಾ ಇದೀಯಾ ಅಂತ ಕೇಳಿದೆ. ಸೊ ಹಿ ಸೆಡ್, ಸರ್ KS ಎಕ್ಸಾಮ್ ಬರೀಲಿಕ್ಕೆ ಟೋಟಲ್ 3 ಅಟೆಂಪ್ಟ್ ಇರುತ್ತೆ, ನಾನು 3 ಅಟೆಂಪ್ಟಲ್ಲಿ ಫೇಲ್ ಆದೆ. ಇನ್ಮ್ಯಾಗ ನಾನು ಯಾವುದು ನನ್ನ ಏಜ್ ಬಾರ್ ಆಯಿತು, ಮ್ಯಾಕ್ಸಿಮಮ್ 33 ಇರ್ತದೆ ಆಲ್ಮೋಸ್ಟ್ ಫಾರ್ ಆಲ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. 33 ಕ್ರಾಸ್ ಆಗಿದೆ ಸರ್. ನಾವು ಮೈ ಡ್ರೀಮ್ ಈಸ್ ಶಾಟರ್ಡ್, ಐ ವಾಂಟ್ ಇಮಿಡಿಯೇಟ್ ಜಾಬ್. ಸೊ ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಸೊ ಡೋಂಟ್ ಮೇಕ್ ದಟ್ ಕೈಂಡ್ ಆಫ್ ಅ ಮಿಸ್ಟೇಕ್. ನೀವು ಗೌರ್ಮೆಂಟ್ ಜಾಬ್ ಮಾಡಬೇಕಂದ್ರೆ, ಬಿಕಾಸ್ ಇಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್. ನಮ್ಮಲ್ಲಿ ಅದು ಕಾಲ್ ಫಾರ್ಮ್ ಮೇಲೆ ಡಿಪೆಂಡ್ ಇರುತ್ತೆ, ಪ್ಲಸ್ ಎಷ್ಟು ವೇಕನ್ಸಿ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರ್ತದೆ, ಪ್ಲಸ್ ನಿಮ್ಮ ಕಾಸ್ಟ್ ಕೆಟಗರಿ ಮೇಲೆ ಇರ್ತದೆ, ಪ್ಲಸ್ ಅಲಾಂಗ್ ವಿತ್ ದ್ಯಾಟ್ ನಿಮ್ಮ ಪ್ರಯತ್ನ ಕೂಡ ಅದರಲ್ಲಿ ಇಂಪಾರ್ಟೆಂಟ್. ಸೊ ದರ್ ಆರ್ 4 ಪ್ಯಾರಾಮೀಟರ್ಸ್ ಆರ್ ಇಂಪಾರ್ಟೆಂಟ್. ಸೊ ನಾನು ಯಾರಿಗೂ ಮಾಡಬೇಡ ಅಂತ ಹೇಳ್ತಾ ಇಲ್ಲ, ನಾನು ಹೇಳ್ತಾನೆ ಡೂ ಸ್ಮಾರ್ಟ್ ವರ್ಕ್. ವಾಟ್ ಪ್ರವೀಣ್ ಡಿಡ್, ಈಸ್ ಮೈ ಫ್ರೆಂಡ್, ಹಿ ಯೂಸ್ ಟು ವರ್ಕ್ ಇನ್ ಟೆಕ್ ಮಹೀಂದ್ರಾ. ಇವರು ಗ್ರ್ಯಾಜುಯೇಷನ್ ಮುಗಿಸ್ಕೊಂಡ್ರು, ಇಂಜಿನಿಯರಿಂಗ್ ಆದಮೇಲೆ ಇಮಿಡಿಯೇಟ್ 2 to 3 years he worked in ಟೆಕ್ ಮಹೀಂದ್ರಾ. ಅವರು ಪ್ರೊಫೈಲ್ ಬೇಕಾದ್ರೂ ಚೆಕ್ ಮಾಡಿರಿ.
ಟೆಕ್ ಮಹೀಂದ್ರದಲ್ಲಿ ಅವರು ವರ್ಕ್ ಮಾಡ್ತಾ ಇದ್ರು. ಮಾಡ್ತಾ ಪ್ರಿಲಿಮ್ಸ್ ಕ್ಲಿಯರ್ ಆಯಿತು, ಮೇನ್ಸ್ ಕ್ಲಿಯರ್ ಆಯಿತು, ಇಂಟರ್ವ್ಯೂ ಕ್ಲಿಯರ್ ಮಾಡಿದ್ರು. ದೆನ್ ದಟ್ process itself takes 1.5 years to 2 years. Then he became PSI. Now he is working in first year bilingual serve ಮಾಡಿದ್ರು. Now he is working in Dharwad. Understood? So do smart work, my dear students. You have any aspiration, government job ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, any exams, but have offer letter in your hand, then prepare for the government exams. Understood? Yes. And sir, antad ನೀವು ಏನು ಕಲಿಸ್ತೀರಿ? ವಾಟ್ ಇಸ್ ದಟ್ ಮಾಸ್ಟರಿಂಗ್ ದ ಸ್ಕಿಲ್ಸ್? ಅಂತದ್ದು ಏನು ಕಲಿಸ್ತೀರಿ? ಯು ಸಿ ಟು ಕ್ರ್ಯಾಕ್ ಎನಿ ಎಕ್ಸಾಮ್ಸ್, ಇದರ್ ಇಟ್ ಈಸ್ PGCET, ಇದರ್ ಇಟ್ ಈಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಫ್ ಗೌರ್ಮೆಂಟ್ ಆರ್ MNC ದಲ್ಲಿ MCAT ಅಂತ ಒಂದು ಎಕ್ಸಾಮ್ ಆಗುತ್ತೆ, ನಿಮಗೆ ಗೊತ್ತಿರಬಹುದು. ಯಾವುದೇ ಇಂಟರ್ವ್ಯೂ ಹೋಗ್ರಿ, ಫಸ್ಟ್ ರೌಂಡಲ್ಲಿ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡ್, ಮೆಂಟಲ್ ಆಬಿಲಿಟಿ ಕ್ವಶನ್ಸ್ ಇರ್ತದೆ, ಆಯ್ತಾ? ಸೊ ಅದನ್ನು ನಾವು ನಿಮಗೆ ರೀಸನಿಂಗ್ ಆ್ಯಂಡ್ ಆಪ್ಟಿಟ್ಯೂಡನ್ನು ಕಲಿಸ್ತೀವಿ. ಟೋಟಲ್ 23 ಚಾಪ್ಟರ್ಸ್ ಇರ್ತವೆ. 23 ಚಾಪ್ಟರ್ಸನ್ನು ಕಲಿಸಿ ಒಂದು 10 ಕ್ವಶನ್ ಪೇಪರ್, ಇನ್ಫೋಸಿಸ್, ಎಕ್ಸೆಂಚರ್, TCS ಇಂಥವೆಲ್ಲ ನಿಮಗೆ ಕ್ವಶನ್ ಸೇಮ್ ಪ್ಯಾಟರ್ನ್ ಬರ್ತದೆ. ನಂಬರ್ಸ್ ಅಷ್ಟೇ ಚೇಂಜ್ ಮಾಡ್ತಾ ಇರ್ತಾರೆ ಎವ್ರಿ ಇಯರ್. ಸೊ ಅಲ್ಲಿ ನೀವು ಔಟ್ ಆಫ್ ಔಟ್ ತೊಗೊಳ್ಳೋ ಜರೂರತ್ ಇರೋದಿಲ್ಲ. ಅಟ್ಲೀಸ್ಟ್ 80ಗೆ 40 ಮಾರ್ಕ್ಸ್ ತೊಗೊಂಡ್ರೆ ಸಾಕು, ಯು ವಿಲ್ ಬಿ ಎಲಿಜಿಬಲ್ ಫಾರ್ ದ ನೆಕ್ಸ್ಟ್ ರೌಂಡ್. ಅಂಡರ್ಸ್ಟುಡ್? ಸೊ ವಿ ಆರ್ ಗೋಯಿಂಗ್ ಟು ಟ್ರೈನ್ ಯು ಆನ್ ಆಲ್ ದೋಸ್. ಫಸ್ಟ್ ರೌಂಡ್, ಈಗ ಫಸ್ಟ್ ರೌಂಡ್ ಆದಮೇಲೆ ನೆಕ್ಸ್ಟ್ ರೌಂಡ್ ಏನು ಬರ್ತದೆ? HR ರೌಂಡ್ ಬರ್ತದೆ. HR ಅಲ್ಲಿ ದೇ ವಿಲ್ ಬಿ ಚೆಕಿಂಗ್ ಯುವರ್ ಗ್ರೂಪ್ ಡಿಸ್ಕಷನ್ ರೌಂಡಲ್ಲಿ ಯುವರ್ ಕಮ್ಯುನಿಕೇಶನ್ ಚೆಕ್ ಮಾಡ್ತಾರೆ, ಅಥವಾ HR ರೌಂಡಲ್ಲಿ ಪರ್ಸನಲ್ ಇಂಟರ್ವ್ಯೂಲಿ ನಿಮ್ಮನ್ನ ಇಂಗ್ಲಿಷ್ ಕಮ್ಯುನಿಕೇಶನ್, ನಿಮ್ಮದು ಬಿಹೇವಿಯರ್ ಆಸ್ಪೆಕ್ಟ್ ಎಲ್ಲ ಚೆಕ್ ಮಾಡ್ತಾರೆ. ಸೊ ವಿ ಆರ್ ಆಲ್ಸೋ ಗೋಯಿಂಗ್ ಟು ಟ್ರೈನ್ ಯು ಆನ್ English communication. Now I said you today it's the world of era of AI. So we are going to teach you more than 30 AI tools. ನಿಮ್ಮ ಕೆಲಸ ಫಾಸ್ಟ್ ಮಾಡಲಿಕ್ಕೆ, ಆಫೀಸಲ್ಲಿ ನೀವು ಯಾವುದೇ ಒಂದು ಆಫೀಸಲ್ಲಿ ಹೋದ್ಮೇಲೆ ನಿಮ್ಮ ಕೆಲಸ ಫಾಸ್ಟ್ ಆಗಬೇಕು. ಸೊ 30 AI ಟೂಲ್ಸನ್ನು ಕಲಿಸಿ ನಿಮಗೆ ಸರ್ಟಿಫಿಕೇಶನ್ ಮಾಡಿಸ್ತೀವಿ. ಪ್ಲಸ್ ಅಲಾಂಗ್ ವಿತ್ ದ್ಯಾಟ್ ಲೀಡರ್ಶಿಪ್ ಸ್ಕಿಲ್ಸ್, ಕಮ್ಯುನಿಕೇಷನ್ ಸ್ಕಿಲ್ ಆಯಿತು, ರೀಸನಿಂಗ್ ಆಪ್ಟಿಟ್ಯೂಡ್ ಸ್ಕಿಲ್ ಆಯಿತು, ಲೀಡರ್ಶಿಪ್ ಸ್ಕಿಲ್ಸ್, ಸ್ವಲ್ಪ ಮೋಟಿವೇಶನ್ ಸೆಷನ್ಸ್ ಇರ್ತದೆ. ಯಾರೋ ಎಕ್ಸ್ಪರ್ಟ್ ಅಚೀವ್ಮೆಂಟ್ ಮಾಡಿದ್ದಾರೆ, ಅವ್ರದ್ದು ನಾವು ಗೆಸ್ಟ್ ಸ್ಪೀಕರ್ ಆಗಿ ಕರಿತೀವಿ. ಪ್ಲಸ್ ಮಲ್ಟಿ ಟಾಸ್ಕಿಂಗ್ ಹೆಂಗೆ ಮಾಡಬೇಕು ಅದೆಲ್ಲ ನಾವು ನಿಮಗೆ ಒಂದು ಕಾಂಬೋ ಪ್ಯಾಕಲ್ಲಿ ಎಲ್ಲ ಕಲಿಸ್ತೀವಿ. ಅಲಾಂಗ್ ವಿತ್ ದಟ್ ಜಾಬ್ ಪ್ಲೇಸ್ಮೆಂಟ್ಸ್, HR ಯಾವ ರೀತಿ ಇಂಟರ್ವ್ಯೂ ಮಾಡಬೇಕು, ದೇರ್ ಆರ್ ಮೆನಿ AI ಟೂಲ್ಸ್ ವಿಚ್ ಆರ್ ಗೋಯಿಂಗ್ ಟು ಹೆಲ್ಪ್ ಯು ಫಾರ್ ದ ಇಂಟರ್ವ್ಯೂ. ಎಕ್ಸಾಂಪಲ್ udely.app, ಈ ಅಪ್ಲಿಕೇಶನ್ ಏನು ಮಾಡ್ತಿದೆ ಗೊತ್ತಾ? ಇಲ್ಲಿ ನೀನು ಇಂಟರ್ವ್ಯೂ ಪ್ರಾಕ್ಟೀಸ್ ಮಾಡ್ಬೋದು. ಈಗೆಲ್ಲ ಮೊದಲು ಮನುಷ್ಯರು ತೊಗೋತಿದ್ರು ಇಂಟರ್ವ್ಯೂ, ಈಗ udely.app ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪ್ ಇಂಟಿಗ್ರೇಟ್ ಆಗಿರ್ತದೆ ಎಲ್ಲ ಸಿಸ್ಟಮಲ್ಲಿ. ಆ ಬಾಟ್ ನಿನ್ನ ಜೊತೆ ಇಂಟರ್ವ್ಯೂ ತೊಗೋತದೆ, ಮತ್ತು ನಿನ್ನ ಇಂಗ್ಲೀಷ್ ಎಷ್ಟು ಔಟ್ ಆಫ್ 100 ಯಾವ ರ್ಯಾಂಕಿಂಗಲ್ಲಿ ಇದೆ ಅದೆಲ್ಲ ನಿಮ್ಗೆ ಹೇಳ್ತದೆ. ಸೊ ಅದರೆಲ್ಲ ನಾವು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೇವೆ. ಅಂಡರ್ಸ್ಟುಡ್? ಇದೆಲ್ಲ ಆದಮೇಲೆ ದ ಪ್ರೊಬ್ಯಾಬಿಲಿಟಿ ಆಫ್ ಸಕ್ಸಸ್ ವಿಲ್ ಬಿ ವೆರಿ ವೆರಿ ಹೈ. 100% ಸಕ್ಸಸ್ ಅಂತ ಯಾರು ಹೇಳ್ತಾ ಇಲ್ಲ, ಬಟ್ ಅಟ್ಲೀಸ್ಟ್ 98-99% ನೀವು ಕ್ಲಿಯರ್ ಆಗುವಂಥ ಚಾನ್ಸಸ್ ಹೆಚ್ಚಾಗ್ತದೆ. ನೀವು ವಿತೌಟ್ ಪ್ರಿಪ್ರೇಷನ್ ಹೋದೆ ಅಂದ್ರೆ ಐ ಯೂಸ್ ಟು ಫೇಲ್ ಇನ್ ದ ಫಸ್ಟ್ ರೌಂಡ್. ಅಲ್ಲೇ ನಂದು ಫಸ್ಟ್ ರೌಂಡಲ್ಲೇ ಫೇಲ್ ಆಗಿಬಿಡ್ತೀವಿ, ಬಿಕಾಸ್ ಐ ಡೋಂಟ್ ನೋ ಹೌ ಟು ಕ್ರ್ಯಾಕ್ ದ್ಯಾಟ್ ಕ್ವಶನ್ ಪೇಪರ್. ಬಗ್ಗೆ ಯಾರು ನಂಗೆ ಹೇಳಿದ್ದೆ ಇಲ್ಲ, ಐ ಫೇಲ್ಡ್ ಇನ್ ವಿಪ್ರೋ. ಅಂಡರ್ಸ್ಟುಡ್? ಸೊ ಆ ಮಿಸ್ಟೇಕ್ ನಾ ಏನು ಮಾಡಿದ್ದೆ ನೀವು ಮಾಡಲಿಕ್ಕೆ ಹೋಗಬೇಡಿ, ಓಕೆನಾ? ಹಾಂ, ಕಮ್ಸ್ ಸರ್ ಫೀಸ್ ಎಷ್ಟು ರೀ? ಇದು ಭಾಳ ಕನ್ಸರ್ನಿಂಗ್ ಸ್ಟೂಡೆಂಟ್ಸ್. ನನಗೂ ಕಲಿಬೇಕಂತಿತ್ತು, ನಮ್ಮದು ಅವಾಗ ಸಣ್ಣ ಅಂಗಡಿ ಇತ್ತು. ಐ ವಾಸ್ ಅನೇಬಲ್ ಟು ಅಫೋರ್ಡ್ ದ ಫೀಸ್ ಆಫ್ ದ ಪ್ರೀಮಿಯಂ ಇನ್ಸ್ಟಿಟ್ಯೂಟ್. ಈಗ ಇದನ್ನೆಲ್ಲ ಕಲೀಲಿಕ್ಕೆ ಇಫ್ ಯು ಗೋ ಟು ಬ್ಯಾಂಗ್ಳೂರ್ ಆರ್ ಸಮ್ ಅದರ್ ಪ್ಲೇಸಸ್, ಯು ರಿಸರ್ಚ್, more than 50,000, 80,000 fees ಇದೆ. So we have come up with a very very minimal amount, that is only 4,999 rupees. ಎಷ್ಟು? 4,999 rupees. This 4,999 rupees is also a very big amount for the students. So ಅದಕ್ಕಾಗಿ ನಾವು ತೊಗೊಂಬಂದೇವಿ ಏನು? ಫ್ಲಾಶ್ ಏಡ್. ಫ್ಲಾಶ್ ಏಡ್ ಮಾಡ್ತದೆ, ನಿಮ್ಮ ಮೇಲೆ ಇನ್ಶೂರೆನ್ಸ್ ತಗೋತೀವಿ, ಇವರು ನಿಮ್ಮ ಪರವಾಗಿ ಫೀಸನ್ನು ಕಟ್ತಾರೆ. ಅಂಡರ್ಸ್ಟುಡ್? ನಿಮ್ಮಲ್ಲಿ ಇನ್ಶೂರೆನ್ಸ್ ತೆಗಿತೇವೆ, ನಿಮ್ಮ ಪರವಾಗಿ ಫೀಸನ್ನು ಕೊಡ್ತೀವಿ. ಪ್ಲಸ್ ನೀವು ಇಲ್ಲೇ ಪೇ ಆಫ್ಟರ್ ಪ್ಲೇಸ್ಮೆಂಟ್. ಸರ್ ನಿಮಗೆ ನೌಕರಿ ಸಿಕ್ಕ ಮೇಲೆ ನೀವು ಆಮೇಲೆ ಕಟ್ಬೋದು, 3 months 6 months ಆದಮೇಲೆ ನೀನು ಕಟ್ಬೋದು. ಅಂಡರ್ಸ್ಟುಡ್? ಸೊ ನಿಮಗೆ ಹೆಲ್ಪ್ EMI ಮುಖಾಂತರನೂ ಕಟ್ಬೋದು, ಒನ್ ಶಾಟ್ ಪೇಮೆಂಟ್ ಕಟ್ಬೋದು. ನಿಮ್ಮ ಅನುಕೂಲ ಸಂಬಂಧ ನಾವೇನು ಮಾಡ್ತೀವಿ, ಫ್ಲಾಶ್ ಏಟ್ ಜೊತೆಗೆ ಟ್ಯಾಪ್ ಮಾಡ್ಕೊಂಡಿದ್ವಿ. ಸೊ ದೇ ಆರ್ ಗೋಯಿಂಗ್ ಟು ಹೆಲ್ಪ್ ಯು ಫಾರ್ ದ ಯುವರ್ ಕರಿಯರ್ ಅನ್ನ ಮುಂದೆ ಬೆಳೀಲಿಕ್ಕೆ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಯು ಯುಟಿಲೈಸ್ ದಿಸ್ ಅಪಾರ್ಚುನಿಟಿ ಮೈ ಡಿಯರ್ ಸ್ಟೂಡೆಂಟ್ಸ್. ಅದು ಎಲ್ಲರಿಗೆಲ್ಲ ಯಾರಿಗೆ ನೀಡ್ ಇದೆ ಅವರಿಗೆ ಮಾತ್ರ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಪ್ರವಿ ಸರ್, ನನಗೆ ಇದರ ಜೊತೆಗೆ ಡೇಟಾ ಅನಾಲಿಟಿಕ್ಸ್ ಕಲಿಬೇಕು, SQL ಕಲಿಸಬೇಕು. ಈಗ ಬೇರೆ ಬೇರೆ ಸ್ಟೂಡೆಂಟ್ಸ್ ಬೇರೆ ಬೇರೆ ಟ್ರೈನಿಂಗ್ ಕಲಿಬೇಕಂತ ಇರ್ತದೆ. ನನಗೆ ಜಾವಾ ಕಲಿಬೇಕು, ಎನಿ ಓನ್ ಪ್ರೋಗ್ರಾಮ್, ವಿಜುವಲ್ ಪ್ರೋಗ್ರಾಮಿಂಗ್ ಕಲಿಬೇಕು, C ಕಲಿಬೇಕು, C++ ಕಲಿಬೇಕು, ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೇಕು. ಹಿಂಗೆ ಹಲವಾರು ಕೋರ್ಸಸ್ ಇದ್ದಾವೆ. ಅದನ್ನೆಲ್ಲ ನಾವು ಕಲಿಸ್ಲಿಕ್ಕೆ ಈಗ ಬೇರೆ ಬೇರೆ ವಿದ್ಯಾರ್ಥಿಗಳು ಬೇರೆ 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 ಕೋರ್ಸಸ್ಸನ್ನು, ಈಗ ಮೆಕ್ಯಾನಿಕಲ್ ಇಂಜಿನಿಯರ್ ನನಗೆ AutoCAD ಕಲಿಸ್ರಿ ಅಂತ ಹೇಳ್ತಾರೆ, BCom ಹುಡುಗರು ನನಗೆ SAP SAP ಕಲಿಸ್ರಿ ಅಂತ ಹೇಳ್ತಾರೆ. ಅಂಡರ್ಸ್ಟುಡ್? ಮೆನಿ ಸ್ಟೂಡೆಂಟ್ಸ್ ಹ್ಯಾವ್ ಡಿಫ್ರೆಂಟ್ ಕೈಂಡ್ ಆಫ್ ಅ ಮೈಂಡ್ ಸೆಟ್. ಸೊ ನಾವು ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ
ಒಂದು ಪ್ರಾವಿ ಅಂತ ಒಂದು ಕಂಪ್ನಿ ಇದೆ, ಅವ್ರ ಜೊತೆಗೆ ಒಂದು ಕೊಲಾಬ್ರೇಟ್ ಆಗಿದ್ದೀವಿ. ಸೊ ಅಲ್ಲಿ ನಿಮಗೆ ಟ್ರ್ಯಾಕ್ಸ್ ಸಿಗುತ್ತವೆ. ಅಂಡರ್ಸ್ಟುಡ್? ಸೊ ಯಾವುದಾದ್ರೂ ಒಂದು ಅಥವಾ ಎರಡು ನಿಮ್ಗೆ ಎಷ್ಟು ಬೇಕು ಟ್ರ್ಯಾಕ್ಸ್ ಕೂಡ ನೀವು ಪರ್ಚೇಸ್ ಮಾಡಬಹುದು, ಅದರಿಂದ ಕೂಡ ನೀವು ಅಲ್ಲಿ ಕಲಿಬಹುದು. ಇಟ್ ಈಸ್ ಅ ಒನ್ ಸ್ಟಾಪ್ ಸೊಲ್ಯೂಷನ್. ಸರ್ ಇದನ್ನ ಒಂದು ಹೆಲ್ಪು, ಒಂದು ನಿಮಗೆ ಕಲೀಲಿಕ್ಕೆ ಸಿಗುತ್ತೆ. ನೀ ಇದನ್ನ ಎಷ್ಟು ತಾಸು ಪ್ರಾಕ್ಟೀಸ್ ಮಾಡಿದ್ಯಾ ಆ ಡೇಟಾ ಎಂಪ್ಲಾಯರ್ ಕಡೆಗೆ ಹೋಗುತ್ತದೆ. ಫಾರ್ ಎಕ್ಸಾಂಪಲ್, ಇಫ್ ದೇ ಆರ್ ಹೈರಿಂಗ್ ಫಾರ್ ಡೇಟಾ ಅನಾಲಿಟಿಕ್ಸ್, ಯಾರು ಡೇಟಾ ಅನಾಲಿಟಿಕ್ಸ್ ಮೇಲೆ ಹೈರಿಂಗ್ ಮಾಡ್ತಾ ಇದೆ ಇಂಡಿಯಾದಲ್ಲಿ, ಅವರು ನೀನು ಇದರ ಮೇಲೆ ಎಷ್ಟು ತಾಸು ವರ್ಕ್ ಮಾಡಿದ್ಯಾ, ಎಷ್ಟು ಪ್ರಾಜೆಕ್ಟ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ಯಾ, ಎಷ್ಟು ಅಸೈನ್ಮೆಂಟ್ ಅನ್ನ ಕಂಪ್ಲೀಟ್ ಮಾಡಿದ, ಅದರ ಮೇಲೆ ನಿಮಗೆ ಹೈರಿಂಗ್ ಆಗ್ತದೆ. ಅಂಡರ್ಸ್ಟುಡ್ ಮೈ ಡಿಯರ್ ಸ್ಟೂಡೆಂಟ್ಸ್? ನಾವು ವಿ ಹ್ಯಾವ್ ಮೇಡ್ ಇಟ್ ಅ ಗೇಮಿಫಿಕೇಶನ್ ಮಾಡೆಲ್. ಸ್ವಲ್ಪ ಅದನ್ನ ಇಂಟ್ರೆಸ್ಟಿಂಗ್, ಸ್ವಲ್ಪ ಮಜಾ ಬರಲಿಯಪ್ಪ ಅಂತ ಹೇಳಿ ನಿಮಗೆಲ್ಲ ಬಹಳ ಖುಷಿಯಾಗಿ ಕಲಿಬೇಕು ನೀವು. ಅದಕ್ಕಾಗಿ ನೀನು 25 ಕ್ಲಾಸ್ ಕುಂತಿ ಅಂತಂದ್ರೆ ನಾವು ನಿಮಗೆ ಒಂದು ಟೀ ಶರ್ಟ್ ಅನ್ನ ಗಿಫ್ಟ್ ಮಾಡ್ತೀವಿ. 25 ಕ್ಲಾಸ್ ಕೂತ್ಕೋಬೇಕು, ಒಂದು ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಬೇಕು, ನಿಮಗೆ ಒಂದು ಟೀ ಶರ್ಟ್ ಬರ್ತದೆ. ನಿಮಗೆ ಕಾನ್ಫಿಡೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಪಾ ನನಗೆ ಏನೋ ಒಂದು ಸಿಗ್ತಾ ಇದೆ ಅಂತ. ಸೊ ನೆಕ್ಸ್ಟ್ ಅಸೈನ್ಮೆಂಟ್ ಇಸ್ 25 ಪ್ಲಸ್ ಅಗೇನ್ 25 ಕ್ಲಾಸ್, ಟೋಟಲ್ 50 ಕ್ಲಾಸ್ ಆಯಿತು. 50 ಕ್ಲಾಸ್ ಮತ್ತು ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಮ ಮನೆಗೆ ಒಂದು ಸರ್ಟಿಫಿಕೇಟ್ ಅನ್ನ ನಾವು ಈ ರೀತಿ ಒಂದು ಸರ್ಟಿಫಿಕೇಟ್ ಬರ್ತದೆ. ಅಂಡರ್ಸ್ಟುಡ್? ಥರ್ಡ್ ಒನ್ ಅಗೇನ್ 25 ಕ್ಲಾಸಸ್, ಟೋಟಲ್ 75 ಕ್ಲಾಸಸ್ ಆಯಿತು. ನಿಮಗೆ ಒಂದು ಗಿಫ್ಟ್ ಓಚರ್ ಅನ್ನ ನಾವು ಕೊಡ್ತೀವಿ. ಓಕೆ, ಅದನ್ನ ನೀವು ರಿಡೀಮ್ ಅನ್ನ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಒನ್ ಲಾಸ್ಟ್ ಅಸೈನ್ಮೆಂಟ್. ಟೋಟಲ್ 100 ಸೆಷನ್ ಆದಮೇಲೆ ನಿಮಗೆ ಲಾಸ್ಟ್ ಅಸೈನ್ಮೆಂಟ್ ಏನಪ್ಪಾ ಅಂತಂದ್ರೆ ಒಂದು ಆಫರ್ ಲೆಟರ್ ಅಪ್ಲೋಡ್ ಮಾಡೋದಿರ್ತದೆ, ಅಥವಾ ನಮ್ದು ಇಂಟರ್ನ್ಶಿಪ್ ನೆಕ್ಸ್ಟ್ ಹೇಳ್ತೀನಿ. ಇಂಟರ್ನ್ಶಿಪ್ ಮಾಡಿ ಅಲ್ಲಿಂದ ಪೇ ಚೆಕ್, ಅಲ್ಲಿಂದ ಮಿನಿಮಮ್ 5,000 ರೂಪಾಯಿ ನೀವು ಮಾಡಲೇಬೇಕು. ನಾವು ನಿಮಗೆ ಕ್ಲೈಂಟ್ಸ್ ಅನ್ನ ಕೊಡ್ತೀವಿ, ಅವ್ರ ಜೊತೆಗೆ ಅವ್ರ ಪ್ರಾಜೆಕ್ಟ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ಮೇಲೆ ಅವ್ರು ನಿಮಗೆ 5,000 ರೂಪಾಯಿ ಕೊಡ್ತಾರೆ. ಆ ಚೆಕ್ ಅಥವಾ ಆ ಕ್ಯಾಶ್ ಅನ್ನ ನೀವು ಏನು ಪಡಿತೀರಲ್ಲ, ಅಥವಾ ಫೋನ್ ಪೇ ಅವ್ರು ಏನು ನಿಮಗೆ ಮಾಡ್ತಾರೆ, ಅದರದ್ದು ರೆಸಿಪ್ಟ್ ಅಥವಾ ಅದರದ್ದು ಫೋಟೋ ಅಥವಾ ನಿಮ್ಮ ಆಫರ್ ಲೆಟರ್ ನೀವು ನಮಗೆ ಕಳಿಸ್ಬೇಕು. ನಿಮಗೆ ಒಂದು ಗಿಫ್ಟ್ ಹ್ಯಾಂಪರ್ ನಾವು ನಿಮ್ಮ ಮನೆಗೆ ಕೊರಿಯರ್ ಅನ್ನ ಮಾಡ್ತೀವಿ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಬಹಳಷ್ಟು ವಿದ್ಯಾರ್ಥಿಗಳಿಗೆ ನಾವು ಪೇಯ್ಡ್ ಇಂಟರ್ನ್ಶಿಪ್ ಮಾಡ್ತಾ ಇದ್ದೀವಿ. ಓಕೆ, ಪೇಯ್ಡ್ ಇಂಟರ್ನ್ಶಿಪ್ ಅಂದ್ರೆ ನೀವು ರೊಕ್ಕ ಕೊಡೋದಿಲ್ಲ, ನಾವು ನಿಮಗೆ ರೊಕ್ಕ ಕೊಡ್ತೀವಿ. ಓಕೆ, ವಿ ಆರ್ ಗೋಯಿಂಗ್ ಟು ಗಿವ್ ಯು ಮನಿ ಮೈ ಡಿಯರ್ ಸ್ಟೂಡೆಂಟ್ಸ್. ಯು ಹ್ಯಾವ್ ಟು ಅಪ್ಲೈ. ಸೊ ಇದರಿಂದ ನಿಮಗೆ ನಾವು ಕ್ಲೈಂಟ್ಸ್ ಕೂಡ ನಾವೇ ನಿಮಗೆ ಕೊಡ್ತೀವಿ. ಯು ಹ್ಯಾವ್ ಟು ಕ್ಲೋಸ್ ದೆಮ್ ಆ್ಯಂಡ್ ಯು ಹ್ಯಾವ್ ಟು ಕಂಪ್ಲೀಟ್ ದರ್ ಅಸೈನ್ಮೆಂಟ್. ಸರ್ ಏನು ಅಸೈನ್ಮೆಂಟ್ ಇರ್ತದೆ ನಾವು ನಿಮಗೆ ಟ್ರೈನ್ ಮಾಡ್ತೀವಿ, ಆ ಅಸೈನ್ಮೆಂಟನ್ನು ನಾವು ನಿಮಗೆ ಕಲಿಸ್ತೀವಿ. ಓಕೆ, ಇದು ಮನೆಯಿಂದ ಆರಾಮ್ಸಿ ನೀವು ಲ್ಯಾಪ್ಟಾಪಲ್ಲಿ ಅಥವಾ ಮೊಬೈಲಲ್ಲಿ ಕುಂತು ನೀವು ಇದನ್ನು ಮಾಡಬಹುದು. ಅಂಡರ್ಸ್ಟುಡ್? ಆಫ್ಟರ್ ಕಂಪ್ಲೀಷನ್ ಆಫ್ ದಟ್ ಇಂಟರ್ನ್ಶಿಪ್ ವಿಲ್ ಆಲ್ಸೋ ಗೆಟ್ ಅ ಲೆಟರ್ ಆಫ್ ರೆಕಮೆಂಡೇಶನ್. ಇದು ನಿಮಗೆ ಎಂಪ್ಲಾಯರ್ ಕಡೆಯಿಂದ ಹೆಲ್ಪ್ ಆಗ್ತದೆ, ನಿಮಗೆ ಜಾಬ್ ತಗೊಳ್ಳಿಕ್ಕೆ ಮತ್ತು ಮುಂದೆ ಫ್ಯೂಚರ್ಲಿ ಕೂಡ ಇದು ನಿಮಗೆ ಹೆಲ್ಪ್ ಆಗ್ತದೆ. ಅಂಡರ್ಸ್ಟುಡ್ ಮೈ ಡಿಯರ್ ಸ್ಟೂಡೆಂಟ್ಸ್? ಎಸ್, ಈ ವಿಡಿಯೋ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಅನಿಸಿದರೆ, ಹಾಂ ಸರ್ ನನಗೆ ಇಲ್ಲಿಂದ ಬಹಳಷ್ಟು ವ್ಯಾಲ್ಯೂ ಅನಿಸ್ತಾ ಇದೆ, ಆ ಬಹಳಷ್ಟು ವಿದ್ಯಾರ್ಥಿಗಳನ್ನ ಕೇಳಿದ್ದೀನಿ, ಫೀಸ್ ಅಂದ ತಕ್ಷಣ ಬ್ಯಾಕ್ಔಟ್ ಆಗ್ತಾರೆ. ಸಿ ಬಾಸ್, ಯು ಹ್ಯಾವ್ ನಥಿಂಗ್ ಟು ಲೂಸ್. ನಿಮ್ಮ ಕಡೆ ಇಲ್ಲಿ ಕಳ್ಕೊಳಕ್ಕೇನೂ ಇಲ್ಲ. ಯು ಹ್ಯಾವ್ ಲಾಟ್ಸ್ ಆಫ್ ಥಿಂಗ್ಸ್ ಟು ಅರ್ನ್ ಇಯರ್. ನಿನ್ನ ಹತ್ರ ರೊಕ್ಕ ಇಲ್ಲ, 1 ರೂಪಾಯಿನೂ ನನಗೆ ಕೊಡಲಿಕ್ಕೆ ಹೋಗಬೇಡ, ಅಥವಾ ನಮ್ಮ ಆರ್ಗನೈಸೇಷನ್ಗೆ ಕೊಡ್ಲಿಕ್ಕೆ ಹೋಗಬೇಡ. ಸರ್ ಎದಕ್ಕೆ ಫೀಸ್ ತೊಗೋತಾ ಇದ್ದೀರಿ ನೀವು ಅಂತಂದರೆ, ಐ ನೀಡ್ ಟು ಪೇಯ್ಡ್ ಫಾರ್ ಅವರ್ ಎಂಪ್ಲಾಯೀಸ್. ನಿಮ್ಗೆ ಯಾರು ಕೋಆರ್ಡಿನೇಟ್ ಮಾಡ್ತಾ ಇರ್ತಾರೆ, ಅವ್ರ ಸ್ಯಾಲ್ರೀಸ್ ಕೊಡಬೇಕು, ನಮ್ಮ ಆಫೀಸ್ ರೆಂಟ್ ಕೊಡಬೇಕು, ಇದೆಲ್ಲ ಬಹಳಷ್ಟು ಎಕ್ಸ್ಪೆನ್ಸ್ ಇರ್ತದೆ. ಈ ರೇಟಲ್ಲಿ ಯಾರಾದರೂ ನಿಮಗೆ ಕಲಿಸ್ತಾ ಇದ್ರೆ ನಾವು ನಿಮಗೆ ನಿನ್ನ ಅಮೌಂಟನ್ನು ಫ್ರೀ ಆಫ್ ಕಾಸ್ಟ್ ನಿಮಗೆ ಕಲಿಸ್ತೀವಿ. ಅಂಡರ್ಸ್ಟುಡ್? ಹಾಂ, ಅವ್ರದ್ದೆಲ್ಲ ನಾವು ಆಫೀಸ್ ಮೇಂಟೆನೆನ್ಸ್ ಎಲ್ಲ ಮಾಡಬೇಕಾಗುತ್ತದೆ. ಅದಕ್ಕಾಗಿ ಮಿನಿಮಲ್ ಅಮೌಂಟನ್ನು ನಾನು ಇಟ್ಟಿದ್ದೇನೆ. ಸರ್ ನನ್ನ ಹತ್ರ ಇಮಿಡಿಯೇಟ್ ಕೊಡಲಿಕ್ಕೆ ಆಗೋದಿಲ್ಲ ಅಂದ್ರೆ, ಡೋಂಟ್ ವರಿ, ಪೇ ಇಟ್ ಇನ್ ದಿ ಇನ್ಸ್ಟಾಲ್ಮೆಂಟ್. ಆರ್ ಸರ್ ಅದು ಇನ್ಸ್ಟಾಲ್ಮೆಂಟು ಕೊಡಲಿಕ್ಕೆ ಆಗೋದಿಲ್ಲ ಸರ್ ನನಗೆ ಅಂತಂದರೆ, ಪೇ ಆಫ್ಟರ್ ಪ್ಲೇಸ್ಮೆಂಟ್. ಇಷ್ಟು ಯಾರು ಕೊಡ್ತಾರೆ ನಿಮಗೆ ಆಪ್ಷನ್ನು? ಈ ಆಪ್ಷನನ್ನು ನೀನು ಒಟ್ಟು ಬಿಡಲಿಕ್ಕೆ ಹೋಗಬೇಡ. ಅಂಡರ್ಸ್ಟುಡ್? ಎಸ್ ಅಂತಂದರೆ ಏನಿಲ್ಲ, ಒಂದು ತಳಗೆ ಲಿಂಕ್ ಕೊಟ್ಟಿದ್ದೇನೆ, ಆ ಲಿಂಕಲ್ಲಿ ಕ್ಲಿಕ್ ಮಾಡಿ ಫಾರ್ಮ್ ಫಿಲಪ್ ಮಾಡಿ, ನಮ್ಮ ಟೀಮ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತದೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ಕೈಂಡ್ಲಿ ಡೌನ್ಲೋಡ್ ಅವರ್ ಆ್ಯಪ್. ನಮ್ಮ ಆ್ಯಪ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಟೀಮು ನಿಮಗೆ ಆಕ್ಸೆಸ್ ಕೊಡ್ತದೆ. ಎವ್ರಿ ಡೇ ಕ್ಲಾಸಸ್ ಇರ್ತದೆ, 90 ಡೇಸ್ ಕ್ಲಾಸಸ್ ಇರ್ತದೆ. 90 ಡೇಸ್ ಅಂದರೆ 3 ಮಂತ್ಸ್. 3 ಮಂತ್ಸ್ ಆದಮೇಲೆ ಇಲ್ಲಿಂದ ನೀನು ಪ್ಲೇಸ್ಮೆಂಟ್ ಮಾಡ್ಕೊಂಡು ಹೊರಗಡೆ ಹೋಗಬೇಕು. ಅಂಡರ್ಸ್ಟುಡ್ ಮೈ ಡಿಯರ್ ಸ್ಟೂಡೆಂಟ್ಸ್? ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಸ್ಟೂಡೆಂಟ್, ಎನಿ ಸ್ಟೂಡೆಂಟ್ಸ್ ಕ್ಯಾನ್ ಜಾಯಿನ್ ದ ಪ್ರೋಗ್ರಾಮ್. ಸರ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅವ್ರಿಗೆ ಯಾಕೆ ಸರ್ ಪ್ಲೇಸ್ಮೆಂಟ್ ಇಲ್ಲಲ್ಲ? ಸೊ ಅವರು ಇಂಟರ್ನ್ಶಿಪ್ ಅವರು ಮಾಡ್ಕೋಬಹುದು ಈಗ. ಅಂಡರ್ಸ್ಟುಡ್? ಮತ್ತು ಇದು ಒಮ್ಮೆ ನೀವು ಜಾಯಿನ್ ಆದ ಅಂದ್ರೆ ಲೈಫ್ ಲಾಂಗ್ ನಿಮಗೆ ಆಕ್ಸೆಸ್ ಇರ್ತದೆ. ಅಂಡರ್ಸ್ಟುಡ್ ಮೈ ಡಿಯರ್ ಸ್ಟೂಡೆಂಟ್ಸ್? ಲೈಫ್ ಟೈಮ್ ಆಕ್ಸೆಸ್ ಯು ವಿಲ್ ಬಿ ಹ್ಯಾವಿಂಗ್. ಸೊ ಡೋಂಟ್ leave this opportunity. See you in the training. Thank you so much my dear